ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡಿ, ಕಾಂಗ್ರೆಸ್ಸಿಗೆ ಏನು ಕಡಿಮೆ, ಯಾಕಂದರೆ ಜನ ಗೆಲ್ಲಿಸ್ಕಳಿಸಿದಂಥ ರೀತಿ ಇತ್ತಲ್ಲ, ಅದು ಆಶ್ಚರ್ಯಕರ. ಅದು 136, ಅದರ ಸಂಖ್ಯೆ ಈಗ ಜಾಸ್ತಿ ಆಗಿದೆ, ಪ್ರಶ್ನೆ ಬೇರೆ. ಆದರೆ ಒಳಗಿಂದೊಳಗೆ ಇರುವಂಥ ಭಿನ್ನಾಭಿಪ್ರಾಯಗಳು, ಆ ಸ್ಟೇಟ್ಮೆಂಟ್ಗಳು ಇವೆಲ್ಲವೂ ಕೂಡ ಕೇಂದ್ರ ನಾಯಕರ ನಿದ್ದೆಗೆಡಿಸಿವೆ. ಇರೋದೊಂದು ಒಳ್ಳೆ ರಾಜ್ಯ, ದೊಡ್ಡ ರಾಜ್ಯ, ಅದನ್ನು ಕಳ್ಕೊಂಡು ಏನು ಮಾಡಬೇಕು? ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು, ನಾಳೆ, ನಾಡಿದ್ದು 3 ದಿವಸ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ ಪಾಲಿಗೆ. ಒಂದೊಂದು ದಿನ ಇಷ್ಟಿಷ್ಟು ಜನ ಶಾಸಕರು, ಒಬ್ಬೊಬ್ಬ ಶಾಸಕರ ಜೊತೆಗೆ 10 ನಿಮಿಷ ಚರ್ಚೆ. ಖುದ್ದಾಗಿ ಶಾಸಕರಿಗೆ ಅವರೇ ಕಾಲ್ ಮಾಡಿ ಬರಬೇಕು ನೀವು ಅಂತ ಹೇಳಿದ್ದಾರೆ. 1-to-1 ಮೀಟಿಂಗ್ ಕೆಪಿಸಿಸಿ ಕಚೇರಿನಲ್ಲೇ. ಈಗಾಗಲೇ ಶಾಸಕರ ಹಿನ್ನೆಲೆ, ಶಾಸಕರ ವಿವರಗಳು ಎಲ್ಲದನ್ನೂ ಕೂಡ ಕಲೆ ಹಾಕಿದ್ದಾರೆ. ಯಾಕಂದರೆ ಒಬ್ಬೊಬ್ಬರು ಕೊಡುವಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಎಕ್ಸಾಂಪಲ್ ಚನ್ನಗಿರಿ ಶಾಸಕರಿದ್ದಾರಪ್ಪ, ಬಸವರಾಜ್ ಅವರು ಬೇಕಾದ್ದು ಮಾತಾಡ್ತಾರೆ, ಮುಲಾಜಿಲ್ದೇ ಹೇಳ್ತಾರೆ. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ತೊಂದರೆ ಅಂತಾರೆ. ಡೋಂಟ್ ಕೇರ್. ರಾಜಣ್ಣ ಮಂತ್ರಿ ಕೂಡ ಹೌದು, ತಮಗೇನು ಅನಿಸುತ್ತೋ ಅದನ್ನು ಮಾತಾಡ್ತಾರೆ. ಡೋಂಟ್ ಕೇರ್ ರಾಜಕಾರಣಿ. ಅದೇ ರೀತಿ ರಾಜು ಕಾಗೆ ಹಂಗೆ ಮಾತಾಡಿದ್ದು ನೋಡಿರಲಿಲ್ಲ ನಾವು. ಇನ್ನೇನು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗೋದಂತ ಬಾಕಿ ಇದೆ ಅನ್ನೋ ರೀತಿಯಲ್ಲಿ ರಾಜು ಕಾಗೆ ಮಾತಾಡಿದ್ದು. BR ಪಾಟೀಲ್ರು ಮುಲಾಜಿಲ್ದೇ ಮಾತಾಡ್ತಾ ಇದ್ದಾರೆ. HK ಪಾಟೀಲ್ರು 7 ಪೇಜಿನ ಪತ್ರ ಬರೀತಾರೆ. ಶಾಸಕ BR ಪಾಟೀಲ್ರಿಗೆ ಬನ್ನಿ 1:30ಕ್ಕೆ ಭೇಟಿ ಮಾಡೋಣ ಅಂತ ಸುರ್ಜೇವಾಲಾ ಕರೆದಿದ್ದಾರೆ. 1:15 ಇವರು, 2 ಗಂಟೆಗೆ ರಾಜು ಕಾಗೆ. ಸಪರೇಟ್ ಮೀಟಿಂಗು. CM ಜೊತೆ ಮಾತುಕತೆ ನಡೆಸಿದರು BR ಪಾಟೀಲ್ರು ಮತ್ತು ರಾಜು ಕಾಗೆ. ಇವತ್ತು ಇವರಿಬ್ಬರಿಗೂ ಕೂಡ ಏನಾದರೂ ವಾರ್ನ್ ಮಾಡ್ತಾರಾ? ವಾರ್ನ್ ಮಾಡಿದ್ರು ಕೂಡ ಕೇಳೋರು ಯಾರು? BR ಪಾಟೀಲ್ರಿಗೆ ಯಾರಾದರೂ ವಾರ್ನ್ ಮಾಡೋಕ್ಕೆ ಸಾಧ್ಯನಾ? ಅವ್ರಿಗೇನಾದರೂ ವಾರ್ನ್ ಮಾಡಿದ್ರೆ ಅಲ್ಲೂ ಏನಾದರೂ ಒಂದು, ಹೊರಗಡೆನೂ ಬಂದು ಏನಾದರೂ ಒಂದು ಬಿಡ್ತಾರೆ. ಯಾಕಂದರೆ ಇವ್ರದಂತರ ವಿಚಿತ್ರ ಮನೋಭಾವನೆ. ಏನಪ್ಪ ಅಂದರೆ ಅಧಿಕಾರ ಅದೆಲ್ಲ ಹಿಂದೆ ಹೋಗಲ್ಲ. ಅವರು ಯಾರಿಗೂ ಕೇರ್ ಮಾಡಲ್ಲ. ಇಷ್ಟೆಲ್ಲ ಮಾತಾಡಿ, ಇಷ್ಟೆಲ್ಲ ರಾದ್ಧಾಂತ ಆದಮೇಲೂ ಕೂಡ ಹೌದ್ರಿ ನಾನೇ ಮಾತಾಡಿದ್ದು, ಸತ್ಯನೇ ಮಾತಾಡಿದ್ದೀನಿ, ಅದರಲ್ಲಿ ಏನು ಅಂತ ಹೇಳಿದ್ರು ಅವರು. ಇನ್ನು ರಾಜು ಕಾಗೆ ಕೂಡ ಯಾರಾದರೂ ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತಂದರೆ ಕರ್ಕೊಂಬರುವಂಥ ಉಸ್ತುವಾರಿನ ನಾನೇ ವಹಿಸ್ತೀನಿ, ನಾನೇ ಮಧ್ಯವರ್ತಿಯಾಗಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಂಥ ರಾಜು ಕಾಗೆ ಮೊನ್ನೆ ಮಾತಾಡಿದಂಥ ರೀತಿ ಇತ್ತಲ್ಲ, BR ಪಾಟೀಲ್ರು ಹೇಳಿರುವಂಥದ್ದೆಲ್ಲವೂ ಕೂಡ ಸತ್ಯನೇ, ನಮಗೂ ಅದೇ ರೀತಿ ಸ್ಥಿತಿಯಾಗಿದೆ, ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕಷ್ಟನ್ನೇ ಅಂಥ ಸ್ಥಿತಿ ಇದೆ ಅಂತ ಹೇಳಿದ್ದಿದೆಯಲ್ಲ, ಏನು ಸಾಮಾನ್ಯನಾ? ಏನು ನಡೀತಿದೆ ಕೆಲಸ ಕಾರ್ಯಗಳು ಅಂತ ನೇರವಾಗಿ ಕೇಳಿದ್ರು ರಾಜು ಕಾಗೆ. ಏನು ನಡೀತಾ ಇದೆ ಕೆಲಸ ಕಾರ್ಯಗಳು, ಏನು ಮಾಡ್ತಾಯಿದ್ದೀವಿ ನಾವು? ಯಾರೂ ನಮ್ಮ ಮಾತನ್ನು ಕೇಳ್ತಿಲ್ಲ.